ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾದ ಬೀಡ್ಸ್ ಅನ್ನ ಬಳಸಿ ಒಂದು ಸಿಂಗಲ್ ಸ್ಟೆಪ್ ಅಲ್ಲಿ ನಾನು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ 6 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ನೀವೇ ಮೊದಲು ನನ್ನ ವಿಡಿಯೋನ ನೋಡಬಹುದು. ಸ್ವಲ್ಪ ಗ್ಯಾಪ್ ತಗೊಂಡು ನಾನು ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತೂ. ಹಾಗೆ ಸ್ಕಿಪ್ ಮಾಡ್ದಿರೋ ಎಲ್ಲೂ ಫುಲ್ ವಿಡಿಯೋನ ನೋಡಿ. ಸಿಂಗಲ್ ಸ್ಟೆಪ್ ಅಲ್ಲಿ ತುಂಬಾ ಚೆನ್ನಾಗಿರೋ ಡಿಸೈನ್ ಅಂತೂ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು 6 ಎಳೆ ದಾರ ತಗೊಂಡಿದ್ದೀನಿ. ಮೊದಲಿಗೆ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡ್ಕೊಂಡು ಮತ್ತೆ ಪಕ್ಕದಲ್ಲೇನೆ ಇನ್ನೊಂದು ಟೈಮ್ ಕ್ರೋಶನ ಸೇರಿಸಿ ಇನ್ನೊಂದು ಟೈಮ್ ಲಾಕ್ ಮಾಡ್ತೇನೆ. ಈ ರೀತಿಯಾಗಿ ಡಬಲ್ ಟೈಮ್ ಲಾಕ್ ಮಾಡಿದ್ದಾದ್ಮೇಲೆ ನಾನು 4 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 4 ಚೈನ್ಸ್ ಅನ್ನ ಹಾಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ನೀಟಾಗಿ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಟೈಮ್ ಲಾಕ್ ಮಾಡ್ತಾ ಇದ್ದೀನಿ. ಇದು ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ನಾವು ಕುಚ್ಚಿಗೋಸ್ಕರ ಮೊದಲೇನೆ ನಾವು ಚೈನ್ಸ್ ಅನ್ನ ಹಾಕೊಂಡು ಗ್ಯಾಪ್ ಮಾಡ್ಕೊಳ್ತಾ ಹೋಗ್ಬೇಕು. ಹೀಗೆ 4 ಚೈನ್ಸ್ ಹಾಕೊಂಡು ಡಬಲ್ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ ನೋಡಿ, ಇಲ್ಲಿ 2 ಚೈನ್ಸ್ ಅನ್ನ ಹಾಕೊಳ್ತೇನೆ. ಹೀಗೆ 2 ಚೈನ್ಸ್ ಅನ್ನ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ನೋಡಿ ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆಗಿ ಇಲ್ಲಿ 3 ಚೈನ್ಸ್ ಗ್ಯಾಪ್ ಬರೋಷ್ಟು ಬಿಟ್ಟು ಅಲ್ಲಿಗೆ ನಾನು ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡು ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆಗಿ ಒಂದು ಕಂಬನ ಮಾಡ್ಕೊಳ್ತೇನೆ. ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ 2 ಚೈನ್ಸ್ ಅನ್ನ ಹಾಕೊಳ್ತೇನೆ. ಕಂಬ ಮಾಡ್ಕೊಂಡಿದ್ದಾದ್ಮೇಲೆ 2 ಚೈನ್ಸ್ ಅನ್ನ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಈ ರೀತಿಯಾದ ಬೀಡನ್ನ ನಾನು ಆಡ್ ಮಾಡ್ತೀನಿ. ಹೀಗೆ ಬೀಡನ್ನ ಆಡ್ ಮಾಡಿದಾದ್ಮೇಲೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ಸ್ಲ್ಯಾಂಟಿಂಗ್ ಆಗಿ ಕಂಬ ಏನ್ ಮಾಡ್ಕೊಂಡಿದ್ದೆ ಅದನ್ನ ಬೇಸ್ ಲೈನ್ ಮಾಡ್ಕೊಂಡು ಈ ರೀತಿಯಾಗಿ ಫಸ್ಟ್ 2 ಲೂಪ್ಸ್ ಬರುತ್ತೆ, ಅದನ್ನೊಂದು ಮಾಡ್ಕೊಂಡು ಮತ್ತೆ 2 ಲೂಪ್ಸ್ ಬರುತ್ತೆ, ಅದನ್ನೊಂದು ಮಾಡ್ಕೊಂಡು ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ. ಇದೇ ರೀತಿ ನಾನು ಈ ಕಂಬ ಏನ್ ಬೇಸ್ ಲೈನ್ ಮಾಡ್ಕೊಂಡಿದೀನಿ ಅದಕ್ಕೆ ಬೀಡ್ ಹಾಕಿದ ಆದ್ಮೇಲೆ ನಾನು 6 ಕಂಬನ ಹಾಕೊಳ್ತೀನಿ. ಎಲ್ಲ ಒಂದೇ ಹೈಟ್ಗೆ ಈ ರೀತಿಯಾಗಿ ಬರಬೇಕು. ನಾನು 3 ಕಂಬ ಹಾಕೊಂಡಿದ್ದೀನಿ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ ಪ್ಲೇಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ನೋಡಿ 6 ಕಂಬಗಳನ್ನ ಮಾಡ್ಕೊಳ್ತೀನಿ. ಈಗ 5ನೇ ಕಂಬ ಆಗಿದೆ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ ಸ್ಲ್ಯಾಂಟಿಂಗ್ ಕಂಬದಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಕಂಬ ಆಗಿದೆ. ನೋಡಿ ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆಗಿ ಒಂದು ಬರುತ್ತೆ. ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಇದನ್ನ ಲಾಕ್ ಮಾಡ್ಕೊಳ್ತೇನೆ. ನೋಡಿ ಈ ರೀತಿಯಾಗಿ ಒಂದು ಸ್ಲ್ಯಾಂಟಿಂಗ್ ಆಗಿ ಸ್ಮಾಲ್ ಆರ್ಚ್ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ ಪ್ರಾಸೆಸ್ ಸೆಕೆಂಡ್ ಆರ್ಚ್ಗೋಸ್ಕರ ನಾನು 2 ಚೈನ್ಸ್ ಈ ರೀತಿಯಾಗಿ ಹಾಕೊಂತಾ ಇದ್ದೀನಿ. ಹಾಕೊಂಡು ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ 3 ಚೈನ್ಸ್ ಅಷ್ಟು ಗ್ಯಾಪ್ ಬಿಟ್ಟು ಸ್ಲ್ಯಾಂಟಿಂಗ್ ಆಗಿ ನಾನು ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಒಂದ್ ಮಾಡ್ಕೊಂಡ್ರೆ ಒಂದು ಸ್ಲ್ಯಾಂಟಿಂಗ್ ಆಗಿ ಕಂಬ ಬರುತ್ತೆ. ಮತ್ತೆ ಸೇಮ್ 2 ಚೈನ್ಸ್ ಅನ್ನ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಮೂಲಿ ಗೋಲ್ಡ್ ಬೀಡ್ ಬರುತ್ತಲ್ವಾ, ಅದಕ್ಕಿಂತ ಸ್ವಲ್ಪ ಸೈಜ್ ದೊಡ್ಡದು. ಇದನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ಸ್ಲ್ಯಾಂಟಿಂಗ್ ಕಂಬ ಏನಿದೆ ಅದನ್ನ ಬೇಸ್ ಲೈನ್ ಮಾಡ್ಕೊಂಡು ನಾವು ಬೀಡನ್ನ ಲಾಕ್ ಮಾಡ್ದಿರ ಈ ಸ್ಲ್ಯಾಂಟಿಂಗ್ ಕಂಬಗೆ ಫಸ್ಟ್ ಹೇಗೆ 6 ಕಂಬನ ಮಾಡ್ಕೊಂಡು ಅದೇ ರೀತಿ ಇಲ್ಲಿನೂ 6 ಕಂಬನ ಮಾಡ್ಕೊಳ್ತೀನಿ. 3 ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ ಕಂಬದಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು 6 ಕಂಬನ ಮಾಡ್ಕೊಳ್ತೇನೆ. ಈಗ 6 ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಸೇಮ್ ಫಸ್ಟ್ ಹೇಗ್ ಮಾಡಿದ್ವಿ ಅದೇ ರೀತಿ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಇದನ್ನ ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡಿದ್ದಾದ್ಮೇಲೆ ನಾನು 1 2 3 4 5 6 ಚೈನ್ಸ್ ಅನ್ನ ಹಾಕೊಂಡು ಈಗ ಬ್ಯಾಕ್ ಸೈಡ್ ಗೆ ಟರ್ನ್ ಮಾಡ್ತಾ ಇದ್ದೀನಿ.
ನೋಡಿ ಇಲ್ಲಿ ಲಾಕ್ ಮಾಡಿದಾದ್ಮೇಲೆ 6 ಚೈನ್ಸ್ ಹಾಕೊಂಡು ಬ್ಯಾಕ್ ಸೈಡ್ ಗೆ ಟರ್ನ್ ಮಾಡಿ ನೋಡಿ ಇಲ್ಲಿ ಬೀಡ್ ಪಕ್ಕ ಮೇಲೆ ಏನ್ ಗ್ಯಾಪ್ ಕಾಣ್ತಿದೆ ನೋಡಿ ಅಲ್ಲಿಗೆ ಈ 6 ಚೈನ್ಸ್ ಅನ್ನ ನಾನು ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಫ್ರಂಟ್ ಗೆ ಟರ್ನ್ ಮಾಡಿ ನಾನು 2 ಚೈನ್ಸ್ ಅನ್ನ ಹಾಕೊಳ್ತೇನೆ. 1 2 ಚೈನ್ಸ್ ಅನ್ನ ಹಾಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಇದು ಏನ್ 6 ಚೈನ್ಸ್ ಇದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಅನ್ನು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಕಂಬ ಮಾಡಿದಾದ್ಮೇಲೆ ನಾನು 3 ಚೈನ್ಸ್ ಹಾಕೊಳ್ತೇನೆ. 1 2 3 ಚೈನ್ಸ್ ಹಾಕೊಂಡು ಈ ಕಂಬ ಎಡ್ಜ್ ಏನ್ ಬರುತ್ತೆ ಅದಕ್ಕೆ ಈ 3 ಚೈನ್ಸ್ ಅನ್ನ ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಂಡಾಗ ನೋಡಿ ಒಂದು ಪೀಕೋ ಫಾರ್ಮ್ ಆಗತ್ತೆ. ಈ ರೀತಿಯಾಗಿ ಬ್ಯೂಟಿಫುಲ್ ಆಗಿ ಒಂದು ಪೀಕೋ ಫಾರ್ಮ್ ಆಗತ್ತೆ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್. ಈ ಕಂಬ ನೋಡಿ ಎಷ್ಟು ಹೈಟ್ ಇದೆಯೋ ಅಷ್ಟೇ ಹೈಟ್ ನೆಕ್ಸ್ಟ್ ಕಂಬನೂ ಬರಬೇಕು. ಒಂದು ಹೆಚ್ಚು ಕಮ್ಮಿ ಬಂದ್ರೂ ಡಿಸೈನ್ ಕಂಪ್ಲೀಟ್ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ನಾವು ಕಂಬಗಳೆಲ್ಲ ಒಂದೇ ಹೈಟ್ಗೆ ಬರೋ ತರ ಮಾಡ್ಕೊಂಡು 3 ಚೈನ್ಸ್ ಹಾಕೊಂಡು ನಾನು ಪೀಕೋನ ಮಾಡ್ಕೊಳ್ತೇನೆ. ಇದೇ ರೀತಿ ನಾನು ಈ 6 ಚೈನ್ಸ್ ಏನಿದೆ ಅದಕ್ಕೆಲ್ಲ ನಾನು 7 ಪೀಕೋ ಕಂಬಸ್ ಅನ್ನ ಮಾಡ್ಕೊಳ್ತೀನಿ. ಈಗ 3ನೇ ಕಂಬ ಮಾಡ್ಕೊಂಡಿದೀನಿ. 3ನೇ ಕಂಬಗೆ 3 ಚೈನ್ಸ್ ಹಾಕಿ ಎಡ್ಜ್ಗೆ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತೇನೆ. ಇದೇ ರೀತಿ ನಾವು ನೀಟಾಗಿ ಒಂದೇ ಯೂನಿಫಾರ್ಮ್ ಆಗಿ ಈ ಪೀಕೋ ಕಂಬಗಳನ್ನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನಾನು ಯೂನಿಫಾರ್ಮ್ ಆಗಿ ಈ 6 ಚೈನ್ಸ್ ಏನಿತ್ತು ಅದಕ್ಕೆ ನೋಡಿ ನೀಟಾಗಿ ಈ ರೀತಿಯಾಗಿ ಪೀಕಾಟ್ ಕಂಬಗಳನ್ನ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಈ ರೀತಿಯಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ತೇನೆ. ಲಾಕ್ ಮಾಡಿದ್ದಾದ್ಮೇಲೆ ನೋಡಿ ಎಷ್ಟು ತುಂಬಾ ಚೆನ್ನಾಗಿರೋ ಪೀಕಾಟ್ ಆರ್ಚ್ ಸ್ಲ್ಯಾಂಟಿಂಗು ರೆಡಿ ಆಗಿದೆ. ಈ ರೀತಿಯಾಗಿ ಒಂದು ಪ್ಲೇನು ಒಂದು ಈ ರೀತಿಯಾಗಿ ಪೀಕಾಟ್ ಆರ್ಚ್ ಇರುವಂತದ್ದು ಮತ್ತೆ ಇನ್ನೊಂದು ಪ್ಲೇನ್ ಹಾಕೋಬೇಕು. ನೆಕ್ಸ್ಟ್ ಕಂಟಿನ್ಯೂಷನ್ ಹೇಗಂದ್ರೆ 2 ಚೈನ್ಸ್ ಹಾಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆಗಿ ಕ್ರೋಶಾನ ಸೇರಿಸಿ ಆ 3 ಚೈನ್ಸ್ ಗ್ಯಾಪ್ ಅಷ್ಟು ಬಿಟ್ಟು ನಾನು ಇಲ್ಲಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಅನ್ನ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ಮತ್ತೆ 2 ಚೈನ್ಸ್ ಹಾಕೊಂಡು ಸೇಮ್ ಒಂದು ಬೀಡನ್ನ ಆಡ್ ಮಾಡ್ಕೊಳ್ತೇನೆ. ಒಂದು ಬೀಡನ್ನ ಆಡ್ ಮಾಡಿ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಆ ಸ್ಲ್ಯಾಂಟಿಂಗ್ ಆರ್ಚ್ ಇಂದ ಒಳಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಈ ಕಂಬಗೂ ಸಹ 6 ಕಂಬಗಳನ್ನ ಯೂನಿಫಾರ್ಮ್ ಆಗಿ ಮಾಡ್ಕೊಂಡು ಇದು ಸ್ಲ್ಯಾಂಟಿಂಗ್ ಆರ್ಚ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. 3 ಆಯ್ತು, 4 5 6 ಈ ರೀತಿಯಾಗಿ ನಾನು 6 ಕಂಬಗಳನ್ನ ಹಾಕೊಂಡಿದ್ದಾದ್ಮೇಲೆ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್ ಸಿಂಪಲ್ ಆಗಿ ಒಂದು ಬ್ರೈಡಲ್ ಡಿಸೈನ್ ರೆಡಿ ಆಗೋಯ್ತು. ಇದೇ ರೀತಿ ನಾವು ಮತ್ತೆ ಡಬಲ್ ಲಾಕ್ ಮಾಡಿ 4 ಚೈನ್ಸ್ ಹಾಕೊಂಡು ಡಬಲ್ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ಸ್ ಸ್ಲ್ಯಾಂಟಿಂಗ್ ಆಗಿ ಕಂಬ 2 ಚೈನ್ ಒಂದು ಬೀಡ್ ಆಡ್ ಮಾಡಿದ್ದಾದ್ಮೇಲೆ ಸ್ಲ್ಯಾಂಟಿಂಗ್ ಗೆ 6 ಕಂಬ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೇ ರೀತಿ ನಾವು ಕಂಟಿನ್ಯೂಷನ್ ಮಾಡ್ಕೋಬೇಕು. ಬನ್ನಿ ಸೀರೆಗೆ ಹಾಕಿದ್ಮೇಲೆ ಹೇಗ್ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್ ಫೈನಲ್ ಫಿನಿಶಿಂಗ್ ಈ ರೀತಿಯಾಗಿ ಬಂದಿದೆ. ಸಿಂಪಲ್ ಆಗಿ ಔಟ್ಪುಟ್ ಸೂಪರ್ ಆಗಿ ಬಂದಿದೆ. ನಾನು 150 ಎಳೆ ಡಬಲ್ ಮಾಡಿದ್ರೆ 300 ಎಳೆ ದಾರಕ್ಕೂ ಚೆನ್ನಾಗಿ ಕಟ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಡಿಸೈನ್ ಇಷ್ಟ ಆಗಿದ್ರೆ ಮರಿದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಡಿಸೈನ್ ಹೇಗಿದೆ ಅಂತ. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.